ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಾರ್ಚ್ 22ರ ರಾಶಿ ಭವಿಷ್ಯ. ಬನ್ನಿ ನೋಡೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು 21 ಮಾರ್ಚ್ 2026ನೇ ಇಸ್ವಿ, ಮಾರ್ಚ್ 21 ಅಂದರೆ ಇವತ್ತು ಶನಿವಾರ. ದ್ವಿತೀಯ ಶುಕ್ಲ ಪಕ್ಷ, ದ್ವಿತೀಯ ನಕ್ಷತ್ರ ಅಶ್ವಿನಿ ಯುಗ, ಶುಭನ ಯೋಗ. ಕಾರಣ ಭಾವ, ಕಾರಣ ಸೂರ್ಯೋದಯ ಬೆಳಗ್ಗೆ 6:20, ಸೂರ್ಯಾಸ್ತ ಸಂಜೆ 6:30. ತುಲಾ ರಾಶಿ ಮತ್ತು ಶುಭ ಸಮಯ ಬೆಳಗ್ಗೆ 7:30ಯಿಂದ 9 ಗಂಟೆ, ಮಧ್ಯಾಹ್ನ 12:30ಯಿಂದ 8 ಗಂಟೆ ಅಶುಭ ಸಮಯ. ರಾಹುಕಾಲ ಬೆಳಗ್ಗೆ 9ರಿಂದ 10:30, ಯಮಗಂಡ ಕಾಲ ಮಧ್ಯಾಹ್ನ 1:30ರಿಂದ 3 ಗಂಟೆ, ಮತ್ತು ಗುಳಿಕ ಕಾಲ ಬೆಳಗ್ಗೆ 6:20ರಿಂದ ಸಂಜೆ 5 ಮತ್ತು 7:30ವರೆಗೂ ಇದೆ. ಮಕರ ರಾಶಿ ಶುಭ ಸಮಯ ಬೆಳಗ್ಗೆ 6:30ರಿಂದ 8 ಗಂಟೆ, ಸಂಜೆ 4:30ರಿಂದ 6 ಗಂಟೆ ಅಶುಭ ಸಮಯ. ಮತ್ತು ರಾಹುಕಾಲ ಬೆಳಗ್ಗೆ 9ರಿಂದ 10:30, ಯಮಗಂಡ ಕಾಲ ಮಧ್ಯಾಹ್ನ 1:30ರಿಂದ 3 ಗಂಟೆ ಸಮಯ, ಗುಳಿಕ ಕಾಲ ಬೆಳಗ್ಗೆ 6:20ರಿಂದ 7:30. ಓಂ ಶ್ರೀ ಗಣೇಶಾಯ ನಮಃ. ಓಂ ನಮೋ ಭಗವತೆ ದೇವಾಯ ನಮಃ. ನಮಸ್ಕಾರ ಪ್ರಿಯ ಸ್ನೇಹಿತರೆ. ಅಂದರೆ ಮಾರ್ಚ್ 21, 2026 ಶನಿವಾರ. ದಿನದ ಬಗ್ಗೆ, ಈ ದಿನದ ಪಂಚಾಂಗ ಶಕ್ತಿಗಳು, ಗ್ರಹಗಳ ಚಲನೆಗಳು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ನಾವು ಆಳವಾಗಿ ತಿಳಿದುಕೊಳ್ಳೋಣ. ಈ ದಿನ ಶುಕ್ಲಪಕ್ಷ, ದ್ವಿತೀಯ ತಿಥಿ, ಅಶ್ವಿನಿ ನಕ್ಷತ್ರದ ಪ್ರಭಾವ, ಶೋಭನ ಯೋಗ, ಶನಿವಾರವಾಗಿರುವುದರಿಂದ ಶನಿದೇವನ ಪ್ರಭಾವ ಅತ್ಯಂತ ಗಾಢವಾಗಿರುತ್ತದೆ ಸ್ನೇಹಿತರೆ. ಈ ದಿನ ನಿಮ್ಮ ಮನಸ್ಸು ಕೆಲವೊಮ್ಮೆ ಅಸ್ಥಿರವಾಗಬಹುದು. ಕೆಲವರಿಗೆ ಕಾರಣವೇ ಇಲ್ಲದೆ ಭಯ, ಗೊಂದಲ, ಒತ್ತಡ ಅನಿಸಬಹುದು. ಇದನ್ನು ಕೆಲವರು ದೃಷ್ಟಿ ಕೆಟ್ಟ ಶಕ್ತಿ ಅಂತ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಗ್ರಹ ಸ್ಥಿತಿ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಭಯಪಡುವುದಕ್ಕಿಂತ ನಿಮ್ಮ ಆತ್ಮಶಕ್ತಿಯನ್ನು ಬಲಪಡಿಸಿಕೊಳ್ಳುವುದು ಮುಖ್ಯ ಸ್ನೇಹಿತರೆ. ಮಕರ ರಾಶಿ ಜನರ ಬಗ್ಗೆ ಆಳವಾಗಿ ನೋಡೋಣ. ಈ ದಿನ ಈ ರಾಶಿಯವರಿಗೆ ಚಂದ್ರನ ಸ್ಥಿತಿ ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ. ನಿಮ್ಮ ಕುಂಡಲಿಯಲ್ಲಿ ಚಂದ್ರ ಮತ್ತು ಶುಕ್ರದ ಸಂಯೋಗ ಇರುವವರಿಗೆ ಈ ದಿನ ಹೆಚ್ಚು ಸಂವೇದನಾಶೀಲತೆ ಕಾಣಬಹುದು. ಕೆಲವರು ನಿಮ್ಮ ಮೇಲೆ ಕೆಟ್ಟದಾಗಿ ಮಾತನಾಡುತ್ತಿರುವಂತೆ ಅಥವಾ ನಿಮ್ಮ ಹಿಂದೆ ಏನೋ ನಡೆಯುತ್ತಿರುವಂತೆ ಭಾಸವಾಗಬಹುದು. ಆದರೆ ಇದು ಎಲ್ಲವೂ ನಿಮ್ಮ ಮನಸ್ಸಿನ ಭ್ರಮೆ ಕೂಡ ಆಗಿರಬಹುದು. ಆದ್ದರಿಂದ ಶಾಂತವಾಗಿ ಇರಬೇಕು. ಈ ದಿನ ಬೆಳಗ್ಗೆ 7:30ರಿಂದ 9:30ವರೆಗೆ ನಿಮಗೆ ಉತ್ತಮ ಸಮಯ. ಈ ಸಮಯದಲ್ಲಿ ನೀವು ಹೊಸ ಕೆಲಸ ಆರಂಭಿಸಿದರೆ ಖಂಡಿತ ಫಲ ಸಿಗಬಹುದು ಸ್ನೇಹಿತರೆ. ಆದರೆ ರಾಹುಕಾಲದ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ಯಾರಿಗೂ ಹಣ ಕೊಡಬೇಡಿ. ನಿಮ್ಮ ಹತ್ತಿರದ ವ್ಯಕ್ತಿಯೇ ನಿಮ್ಮನ್ನು ಪರೀಕ್ಷಿಸುವ ಪರಿಸ್ಥಿತಿ ಬರಬಹುದು. ಮತ್ತು ಪ್ರೇಮ ಜೀವನದಲ್ಲಿ ಸ್ವಲ್ಪ ದೂರದ ಭಾವನೆ ಬರಬಹುದು. ಇದು ತಾತ್ಕಾಲಿಕ. ನಿಮ್ಮ ಮಾತುಗಳಲ್ಲಿ ಮೃದುತ್ವ ಇರಲಿ. ವಿದ್ಯಾರ್ಥಿಗಳಿಗೆ ಈ ದಿನ ಕಾನ್ಸಂಟ್ರೇಷನ್ ಕಡಿಮೆಯಾಗಬಹುದು. ಆದ್ದರಿಂದ ಓದಲು ಮೊದಲು ಓಂ ಸರಸ್ವತಿ ನಮಃ ಎಂದು 11 ಬಾರಿ ಜಪ ಮಾಡಿ. ಈ ದಿನ ನಿಮ್ಮ ಕುಂಡಲಿಯ 6ನೇ ಮನೆಯಲ್ಲಿ ಶನಿಯ ದೃಷ್ಟಿ ಬೀಳುತ್ತಿರುವುದರಿಂದ ನಿಮ್ಮ ಮೇಲೆ ಒತ್ತಡ ಹೆಚ್ಚಾಗಬಹುದು. ಆದರೆ ನೀವು ಭಯಪಡಬೇಡಿ. ಇದು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸುವ ಸಮಯ. ಈ ದಿನ ನೀವು ಒಂದು ಸಣ್ಣ ಉಪಾಯ ಮಾಡಬೇಕು. ಶನಿವಾರದಂದು ಎಳ್ಳೆಣ್ಣೆ ದೀಪ ಹಚ್ಚಿ ಶನಿದೇವರಿಗೆ ಪ್ರಾರ್ಥನೆ ಮಾಡಿ ಹಾಗೂ ಉದ್ದಿನ ಬೇಳೆ ದಾನ ಮಾಡಿದರೆ ನಿಮ್ಮ ಕಷ್ಟ ಕಡಿಮೆಯಾಗುತ್ತದೆ. ಮಕರ ರಾಶಿಯವರಿಗೆ ಬಹಳ ಗಾಢ ಅನುಭವಗಳದ್ದು ದಿನವಾಗಿರುತ್ತದೆ. ನಿಮ್ಮ ಕುಂಡಲಿಯಲ್ಲಿ ಶನಿಯ ಸ್ವಗ್ರಹದಲ್ಲಿ ಶಕ್ತಿ ನಿಮಗೆ ಬಲ ಕೊಡುತ್ತದೆ, ಆದರೆ ಅದೇ ಸಮಯದಲ್ಲಿ ಪರೀಕ್ಷೆಯನ್ನು ಕೊಡುತ್ತದೆ. ಬೆಳಗ್ಗೆ 6:30ರಿಂದ 8 ಸಮಯ ನಿಮಗೆ ಶುಭ ಅಂತ ಹೇಳ್ಬೋದು. ಈ ಸಮಯದಲ್ಲಿ ನೀವು ದೇವರ ಆರಾಧನೆ ಮಾಡಿದರೆ ದಿನ ತುಂಬ ಚೆನ್ನಾಗಿರುತ್ತದೆ. ಈ ದಿನ ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ಅನುಮಾನಗಳು ಹುಟ್ಟಬಹುದು. ಯಾರೋ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸುತ್ತಿದ್ದಾರೆ ಅನಿಸುವುದು. ಕೆಲವರು ಇದನ್ನು ಕೆಟ್ಟ ದೃಷ್ಟಿ ಅಂತ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ನಿಮ್ಮ ಮನಸ್ಸಿನ ಸ್ಥಿತಿ ಮತ್ತು ಗ್ರಹಗಳ ಚಲನೆಯ ಪರಿಣಾಮ. ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ನಿಮ್ಮ ಒಳಗಿನ ಶಕ್ತಿ ತುಂಬ ದೊಡ್ಡದು. ಕುಟುಂಬದಲ್ಲಿ ಸಣ್ಣ ವಿಷಯ ದೊಡ್ಡದಾಗಿ ಕಾಣಬಹುದು. ಆದ್ದರಿಂದ ಮಾತಿನಲ್ಲಿ ಎಚ್ಚರಿಕೆ ಇರಲಿ.
ಹಣಕಾಸಿನಲ್ಲಿ ಸ್ವಲ್ಪ ಡಿಲೇ ಆಗಬಹುದು, ಆದರೆ ನಷ್ಟವಾಗುವುದಿಲ್ಲ ಸ್ನೇಹಿತರೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಈ ದಿನ ಒಳ್ಳೆಯ ಸುದ್ದಿ ಬರಬಹುದು, ಆದರೆ ತಾಳ್ಮೆ ಮುಖ್ಯ. ಮದುವೆ ವಿಚಾರದಲ್ಲಿ ಯೋಚಿಸುತ್ತಿರುವವರಿಗೆ ಈ ದಿನ ಒಳ್ಳೆಯ ಸಂಭಾಷಣೆ ನಡೆಯಬಹುದು. ಈ ದಿನ ನೀವು ಒಂದು ದೇವಾಲಯಕ್ಕೆ ಭೇಟಿ ನೀಡುವುದು ಉತ್ತಮ. ವಿಶೇಷವಾಗಿ ಶನಿ ದೇವಸ್ಥಾನ ಅಥವಾ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದರೆ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿರುವ ಒಂದು ಮಾತಿದೆ, ಯೋಗಸ್ಥಃ ಕುರು ಕರ್ಮಾಣಿ, ಅಂದರೆ ನೀವು ನಿಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಟು ಕೆಲಸ ಮಾಡಿದರೆ ಯಶಸ್ಸು ಖಚಿತ. ನೀವು ಪ್ರತಿದಿನ ನಿಮ್ಮೊಳಗೆ ಹೇಳಿಕೊಳ್ಳಿ, ನಾನು ಎಲ್ಲವನ್ನೂ ಸಾಧಿಸಬಲ್ಲೆ, ನನ್ನ ಜೀವನ ನನ್ನ ಕೈಯಲ್ಲಿದೆ. ನಿಮ್ಮ ಜೀವನದಲ್ಲಿ ಏನೇ ಆಗಲಿ ಅದು ನಿಮ್ಮ ಬೆಳವಣಿಗೆಗಾಗಿ ಬರುತ್ತದೆ. ಈ ದಿನ ನೀವು ದೇವರಿಗೆ ಒಂದು ಸಣ್ಣ ಪ್ರಾರ್ಥನೆ ಮಾಡಿ, ನನ್ನ ಮನಸ್ಸಿಗೆ ಶಾಂತಿ ಕೊಡು, ನನಗೆ ಸರಿಯಾದ ದಾರಿ ತೋರಿಸು. ನೀವು ಈ ಉಪಾಯಗಳನ್ನು ಮಾಡಿದರೆ ಯಾವುದೇ ಕೆಟ್ಟ ಶಕ್ತಿ ನಿಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಚಿಂತನೆ ನಿಮ್ಮ ಶಕ್ತಿಯಾಗಿದೆ. ನೀವು ಒಳ್ಳೆಯದಾಗಿ ಯೋಚಿಸಿದರೆ ಒಳ್ಳೆಯದೇ ಆಗುತ್ತದೆ. ನಾನು ಕತೆ ಹೇಳುವುದಕ್ಕೆ ಇಲ್ಲ, ನಿಮ್ಮ ಜೀವನವನ್ನು ಉತ್ತಮ ಮಾಡಲು ಇಲ್ಲಿ ಇದ್ದೇನೆ. ನೀವು ಪ್ರತಿದಿನ ಧೈರ್ಯವಾಗಿ ಬದುಕಬೇಕು. ಮುಂದೆ ಇನ್ನು ಆಳವಾದ ವಿಷಯಗಳನ್ನು ತಿಳಿಯೋಣ. ಈ ದಿನದ ಗ್ರಹಗಳ ಚಲನೆಗಳನ್ನು ಇನ್ನಷ್ಟು ಆಳವಾಗಿ ನೋಡಿದರೆ ವಿಶೇಷವಾಗಿ ಶುಕ್ರ ಗ್ರಹದ ಪ್ರಭಾವ ತುಂಬ ಪ್ರಭಾವವಾಗಿರುತ್ತದೆ. ಮತ್ತು ನಿಮ್ಮ ರಾಶಿಯ ಅಧಿಪತಿಯಾಗಿರುವಂಥ ನಿಮ್ಮ ಮನಸ್ಸು, ಆಕರ್ಷಣೆ, ನಿಮ್ಮ ಸಂಬಂಧಗಳ ಮೇಲೆ ಇದು ನೇರವಾಗಿ ಪರಿಣಾಮ ಬೀರುತ್ತದೆ. ಈ ದಿನ ಶುಕ್ರನು ನಿಮ್ಮ ಕುಂಡಲಿಯಲ್ಲಿರುವ ಸ್ಥಾನ ಸ್ವಲ್ಪ ಬದಲಾಗಿರುವುದರಿಂದ ನೀವು ನಿಮ್ಮ ಸುತ್ತಲಿನ ಜನರ ನಡವಳಿಕೆಯನ್ನು ಹೆಚ್ಚು ಗಮನಿಸುವಿರಿ. ಕೆಲವರು ನಿಮ್ಮೊಂದಿಗೆ ಸರಿ ಮಾತನಾಡುವುದಿಲ್ಲ ಅನಿಸುವುದು, ನಿಮ್ಮ ಮೇಲೆ ನಂಬಿಕೆ ಕಡಿಮೆಯಾಗುತ್ತಿರುವಂತೆ ಭಾಸವಾಗಬಹುದು. ಆದರೆ ಇದು ನಿಮ್ಮ ಒಳಗಿನ ಭಾವನೆಯೇ ಹೊರತು ನಿಜವಾದ ಸತ್ಯ ಅಲ್ಲ. ಆದ್ದರಿಂದ ನೀವು ನಿಮ್ಮ ಮನಸ್ಸನ್ನು ಹಿಡಿದುಕೊಳ್ಳಬೇಕು. ಈ ದಿನ ನೀವು ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡಿಕೊಂಡು ಒಂದು ಬಾರಿ ನಿಮ್ಮಲ್ಲೇ ಹೇಳಿಕೊಳ್ಳಿ, ನಾನು ಶಕ್ತಿಶಾಲಿ, ಯಾರೂ ನನ್ನನ್ನು ಕೆಡಿಸಲು ಸಾಧ್ಯವಿಲ್ಲ. ಈ ಒಂದು ಸಣ್ಣ ಅಭ್ಯಾಸ ನಿಮ್ಮ ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮತ್ತು ಕುಂಡಲಿಯಲ್ಲಿ 7ನೇ ಮನೆ ನಿಮ್ಮ ಸ್ವಲ್ಪ ಒತ್ತಡ ಕಾಣಬಹುದು ಮತ್ತು ಇಂದು ದಾಂಪತ್ಯ ಜೀವನ ಮತ್ತು ಸಂಬಂಧಗಳನ್ನು ಸೂಚಿಸುತ್ತದೆ. ಆದ್ದರಿಂದ ಪತಿ ಪತ್ನಿಯ ನಡುವೆ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವ ಸಾಧ್ಯತೆ ಇರುತ್ತದೆ. ಮಾತಿನಲ್ಲಿ ತಾಳ್ಮೆ ಇರಲಿ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ವ್ಯಾಪಾರ ಮಾಡುವವರಿಗೆ ಈ ದಿನ ಹೊಸ ಡೀಲ್ ಬಗ್ಗೆ ಯೋಚನೆ ಬರಬಹುದು, ಆದರೆ ತಕ್ಷಣ ನಿರ್ಧಾರ ಮಾಡಬೇಡಿ. 2 ದಿನ ಕಾಯಿರಿ, ನಂತರ ಮಾಡುವುದು ಉತ್ತಮ. ಈ ದಿನ ಮಧ್ಯಾಹ್ನ ಸಮಯದಲ್ಲಿ ನಿಮಗೆ ಒಂದು ವಿಚಿತ್ರ ಅನುಭವವಾಗಬಹುದು. ಕೆಲವರು ನಿಮ್ಮ ಹಿಂದೆ ಮಾತನಾಡುತ್ತಿರುವಂತೆ ಅಥವಾ ನಿಮ್ಮ ಮೇಲೆ ಯಾರೋ ಕೆಟ್ಟದಾಗಿ ಯೋಚಿಸುತ್ತಿದ್ದಾರೆ ಅನಿಸುವುದು. ಇದನ್ನು ಕೆಲವರು ಕಪ್ಪು ಜಾಡು ಅಂತ ಭಯಪಡುವರು, ಆದರೆ ಇಲ್ಲಿ ಮುಖ್ಯವಾಗಿ ನಿಮ್ಮ ಮನಸ್ಸಿನ ಸ್ಥಿತಿ ಮತ್ತು ಶನಿಯ ದೃಷ್ಟಿ ಕಾರಣವಾಗಿರುತ್ತದೆ. ಆದ್ದರಿಂದ ನೀವು ಭಯಪಡುವುದಕ್ಕಿಂತ ದೇವ ಸ್ಮರಣೆ ಮಾಡಿದರೆ ಸಂಜೆ ಒಂದು ದೀಪ ಹಚ್ಚಿ ಓಂ ಶನೀಶ್ವರಾಯ ನಮಃ ಎಂದು 21 ಬಾರಿ ಜಪ ಮಾಡಿ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಇದೀಗ ಮಕರ ರಾಶಿಯವರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ಮಕರ ರಾಶಿಯವರಿಗೆ ಈ ದಿನ ಶನಿ ಮತ್ತು ಗುರು ಗ್ರಹಗಳ ಸಂಯೋಗದ ಪರಿಣಾಮ ಹೆಚ್ಚು ಕಾಣುತ್ತದೆ. ನಿಮ್ಮ ಕುಂಡಲಿಯಲ್ಲಿರುವ 4ನೇ ಮನೆ ಅಥವಾ 4th ಹೌಸ್ ಮೇಲೆ ಗುರುವಿನ ದೃಷ್ಟಿ ಬೀಳುವುದರಿಂದ ಮನೆಯಲ್ಲಿ ಶಾಂತಿ, ಬೆಳಕು ಎಂಬ ಆಸೆ ಹೆಚ್ಚಾಗುತ್ತದೆ. ಆದರೆ ಅದೇ ಸಮಯದಲ್ಲಿ ಶನಿಯ ಪ್ರಭಾವದಿಂದ ಸ್ವಲ್ಪ ಒತ್ತಡವೂ ಕಾಣಬಹುದು. ನೀವು ಈ ದಿನ ಒಬ್ಬರಾಗಿ ಇರಬೇಕು ಅನಿಸಬಹುದು. ಕೆಲವರಿಗೆ ಯಾರೊಂದಿಗೂ ಮಾತನಾಡಲು ಇಷ್ಟವಾಗುವುದಿಲ್ಲ. ಇದು ನಿಮ್ಮ ಒಳಗಿನ ಆತ್ಮ ಪರೀಕ್ಷೆಯ ಸಮಯ. ಈ ದಿನ ಬೆಳಗ್ಗೆ ದೇವರ ಮುಂದೆ ಕುಳಿತು 5 ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ನಿಮ್ಮ ಉಸಿರನ್ನು ಗಮನಿಸಿ. ಇದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಮಕರ ರಾಶಿಯವರ ಕುಂಡಲಿಯಲ್ಲಿ ಇದು 10ನೇ ಮನೆ ಅಥವಾ 10th ಹೌಸ್ ಮೇಲೆ ವಿಶೇಷ ಪ್ರಭಾವ ಇದೆ. ಇದು ನಿಮ್ಮ ಉದ್ಯೋಗ ಮತ್ತು ಕೆರಿಯರ್ ಸೂಚಿಸುತ್ತದೆ. ಆದ್ದರಿಂದ ಕೆಲಸದಲ್ಲಿ ಹೊಸ ಜವಾಬ್ದಾರಿ ಬರಬಹುದು ಅಥವಾ ಮೇಲಧಿಕಾರಿಗಳಿಂದ ಒತ್ತಡ ಹೆಚ್ಚಾಗಬಹುದು. ಆದರೆ ಇಲ್ಲಿ ನೀವು ನೆನಪಿಡಬೇಕು, ಶನಿ ಪರೀಕ್ಷೆ ಕೊಡುತ್ತಾನೆ, ಆದರೆ ನಿಮ್ಮನ್ನು ಸೋಲಿಸಲು ಅಲ್ಲ, ನಿಮ್ಮನ್ನು ಬಲಪಡಿಸಲು. ಹಣಕಾಸಿನಲ್ಲಿ ಒಂದು ಸಣ್ಣ ಲಾಭ ಆಗಬಹುದು, ಆದರೆ ಅದನ್ನು ಉಳಿಸುವುದು ಮುಖ್ಯ. ಅನಾವಶ್ಯಕ ಖರ್ಚು ಮಾಡಬೇಡಿ. ಈ ದಿನ ಸಂಜೆ ನೀವು ಹನುಮಾನ್ ದೇವಾಲಯಕ್ಕೆ ಹೋಗಿ ಹನುಮಾನ್ ಚಾಲಿಸ ಓದಿದರೆ ನಿಮ್ಮ ಮನಸ್ಸಿನ ಭಯ, ಅನುಮಾನ ಎಲ್ಲವೂ ಕಡಿಮೆಯಾಗುತ್ತದೆ. ಒಂದು ವಚನ ಇದೆ, ಮನಸ್ಸು ಅಂದರೆ ಶುದ್ಧವಾಗಿದ್ದರೆ ದೇವರು ನಿಮ್ಮ ಜೊತೆ ಇರುತ್ತಾನೆ. ನೀವು ಯಾವ ಪರಿಸ್ಥಿತಿಯಲ್ಲಿದ್ದರೂ ನಿಮ್ಮ ಮನಸ್ಸನ್ನು ನಂಬಿ, ನಿಮ್ಮ ಶಕ್ತಿಯನ್ನು ನಂಬಿ. ವಿದ್ಯಾರ್ಥಿಗಳಿಗೆ ಈ ದಿನ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗಬಹುದು, ಆದರೆ ನೀವು ಒಂದು ಸರಳ ವಿಧಾನ ಅನುಸರಿಸಿ. ಓದುವ ಮೊದಲು 2 ನಿಮಿಷ ಕಣ್ಣು ಮುಚ್ಚಿ ನಿಮ್ಮ ಗುರಿಯನ್ನು ನೆನಪಿಸಿಕೊಳ್ಳಿ, ನಂತರ ಓದಲು ಶುರು ಮಾಡಿ. ನೀವು ಓದುತ್ತೀರ, ನಿಮ್ಮ ಕಾನ್ಸಂಟ್ರೇಷನ್ ಹೇಗೆ ಹೆಚ್ಚಾಗುತ್ತದೆ ಅಂತ
ನೋಡಿ. ಮತ್ತು ಮದುವೆ ವಿಚಾರ ಯೋಚಿಸುತ್ತಿರುವವರಿಗೆ ಈ ದಿನ ಒಂದು ಹೊಸ ಪರಿಚಯ ಬರಬಹುದು, ಆದರೆ ತಕ್ಷಣ ನಿರ್ಧಾರ ಮಾಡಬೇಡಿ. ಸಮಯ ತೆಗೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆಯಾದರೂ ಬಂದರೂ ಒಂದು ವಿಷಯ ಮರಿಬೇಡಿ, ನೀವು ದೇವರ ಮಗು, ನಿಮ್ಮೊಳಗೆ ಅಪಾರ ಶಕ್ತಿ ಇದೆ. ನೀವು ಪ್ರತಿದಿನ ಹೇಳಿಕೊಳ್ಳಿ, ನನ್ನ ಜೀವನವನ್ನು ನಾನು ಬದಲಾಯಿಸಬಲ್ಲೆ, ನನ್ನ ಭವಿಷ್ಯ ನನ್ನ ಕೈಯಲ್ಲಿದೆ. ಇದು ಕೇವಲ ಮಾತಲ್ಲ, ಇದು ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ಇಂದು ಈ ದಿನದ ಆಳವಾದ ಗ್ರಹ ಸ್ಥಿತಿಗಳ ಬಗ್ಗೆ ತಿಳಿಯೋಣ. ಈ ದಿನದ ಇನ್ನಷ್ಟು ಸೂಕ್ಷ್ಮ ಗ್ರಹ ಸ್ಥಿತಿಯನ್ನು ಗಮನಿಸಿದರೆ, ವಿಶೇಷವಾಗಿ ಬುಧ ಗ್ರಹದ ಚಲನೆ ತುಂಬ ಮಹತ್ವವಾಗುತ್ತದೆ. ಸ್ನೇಹಿತರೆ, ಬುಧನು ನಿಮ್ಮ ಸಂವಹನ, ಬುದ್ಧಿ ಮತ್ತು ನಿರ್ಧಾರ ಸಾಮರ್ಥ್ಯವನ್ನು ಸೂಚಿಸುತ್ತಾನೆ. ಹಾಗೆ ಓಂ ನಮಃ ಶಿವಾಯ ಅಂತ 108 ಬಾರಿ ಜಪ ಮಾಡಿದರೆ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆಯಾದರೂ ಬಂದರೂ ಒಂದು ಸತ್ಯ ನೆನಪಿಡಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ, ಉದ್ಧರೇ ದಾತ್ಮ ನಾತ್ಮನಂ, ಅಂದರೆ ನೀವು ನಿಮ್ಮನ್ನೇ ನೀವು ಎತ್ತಿಕೊಳ್ಳಬೇಕು. ಯಾರು ಬಂದು ನಿಮ್ಮ ಜೀವನವನ್ನು ಬದಲಾಯಿಸುವುದಿಲ್ಲ. ನೀವು ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಹೇಳಿಕೊಳ್ಳಿ, ಇಂದು ನನ್ನ ದಿನ, ನಾನು ಜಯಿಸುವೆ. ಉದ್ಯೋಗದಲ್ಲಿರುವವರಿಗೆ ಈ ದಿನ ಒಂದು ಪರೀಕ್ಷೆಯ ದಿನ. ನಿಮ್ಮ ಸಹನೆ ಪರೀಕ್ಷಿಸಲಾಗುತ್ತದೆ, ಆದರೆ ನೀವು ಶಾಂತವಾಗಿದ್ದರೆ ನಿಮ್ಮ ಮೌಲ್ಯ ಹೆಚ್ಚಾಗುತ್ತದೆ. ವ್ಯಾಪಾರಿಗಳಿಗೆ ಈ ದಿನ ಹೊಸ ಯೋಜನೆ ಬರಬಹುದು, ಅದನ್ನು ತಕ್ಷಣ ಕಾರ್ಯರೂಪಕ್ಕೆ ತರಬೇಡಿ. ಸರಿಯಾದ ಸಮಯ ಕಾಯಿರಿ. ಮದುವೆ ಯೋಚನೆ ಇರುವವರಿಗೆ ಈ ದಿನ ಕುಟುಂಬದಲ್ಲಿ ಚರ್ಚೆಗಳು ನಡೆಯಬಹುದು, ಆದರೆ ಅಂತಿಮ ನಿರ್ಧಾರಕ್ಕೆ ಇನ್ನೂ ಸಮಯ ಬೇಕು. ವಿದ್ಯಾರ್ಥಿಗಳು ಈ ದಿನ ತಮ್ಮ ಗುರಿಯನ್ನು ನೆನಪಿಸಿಕೊಂಡು ಓದಬೇಕು. ಡಿಸ್ಟ್ರಾಕ್ಷನ್ ಇರುತ್ತದೆ, ಆದರೆ ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿದೆ. ಈ ದಿನ ಒಂದು ವಿಶೇಷ ಉಪಾಯ ಮಾಡಿ ಓದಿದರೆ ತುಂಬ ಒಳ್ಳೆಯದು. ನೋಡಿದ್ರಲ್ಲ, ಮಾರ್ಚ್ 21ರ ರಾಶಿ ಭವಿಷ್ಯ ಹೇಗಿದೆ ಅನ್ನೋ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ.